ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. SSLC ಮೇಲೆ ಹುದ್ದೆಗಳನ್ನು ಹುಡುಕುವಂಥವ್ರು ತುಂಬ ಜನ ಇದ್ದೀರಾ. ಯಾರ್ಯಾರೆಲ್ಲ SSLC ಮೇಲೆ ಹುದ್ದೆಗಳನ್ನು ಹುಡುಕ್ತಾ ಇದ್ದೀರಾ ಅಂಥವರಿಗೆ ಒಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಯಾದಗಿರಿ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿರುತ್ತೆ ಆ ಒಂದು ಕೋರ್ಟ್ನಲ್ಲಿ ನಿಮಗೆ ಕೆಲಸಗಳು ಖಾಲಿ ಇದ್ದಾವೆ. ಯಾವ ಕೆಲಸ ಮತ್ತು ಸ್ಯಾಲ್ರಿ ಎಷ್ಟು, ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ಗೆ ಎಂಡಿಂಗ್ ಡೇಟ್ ಏನು, ಆಮೇಲೆ ಅಪ್ಲಿಕೇಶನ್ ಫೀಸ್ ಇರುತ್ತಾ ಇಲ್ವಾ, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಹೇಳಿದಾಗೆ ಯಾದಗಿರಿ ಜಿಲ್ಲೆಯ ಜಿಲ್ಲಾ ನ್ಯಾಯಾಲಯದಲ್ಲಿ ಈಗ ಪ್ರೋಸೆಸ್ ಸರ್ವರ್ ಹಾಗೆ ಪ್ಯೂನ್ ಹುದ್ದೆಗಳು ಖಾಲಿ ಇದ್ದಾವೆ. ಅದಕ್ಕೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಿಂದ ಆಲ್ರೆಡಿ ಅಧಿಸೂಚನೆ ಪ್ರಕಟ ಆಗಿದೆ. ಅಫಿಷಿಯಲ್ ನೋಟಿಫಿಕೇಷನ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆನಾ. ಸೊ ಈ ಒಂದು ಹುದ್ದೆ ಏನು ಪ್ರೋಸೆಸ್ ಸರ್ವರ್ ಹಾಗೆ ಪ್ಯೂನ್ ಹುದ್ದೆಗಳು ಒಟ್ಟು 14 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರೋಸೆಸ್ ಸರ್ವರ್ ಬಂದುಬಿಟ್ಟು 9 ಹುದ್ದೆಗಳು, ಹಾಗೆ ಪ್ಯೂನ್ ಹುದ್ದೆಗಳು ಬಂದುಬಿಟ್ಟು 5 ಹುದ್ದೆಗಳು. ಓಕೆನಾ. SSLC ಪಾಸ್ ಆದಂಥವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾರ್ಯಾರಿಗೆಲ್ಲನೂ ಕೂಡ ಆಸಕ್ತಿ ಇದೆ ಅಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಏಪ್ರಿಲ್ 12ರ ಒಳಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಕ್ವಾಲಿಫಿಕೇಷನ್ ಏನು ಅಂತ ಅಂದರೆ ಈ ಒಂದು ಪ್ರೋಸೆಸ್ ಸರ್ವರ್ ಹುದ್ದೆಗೆ ನೀವು SSLC ಪಾಸ್ಔಟ್ ಆಗಿಬಿಟ್ಟು ನಿಮ್ಮ ಜೊತೆ ಒಂದು DL ಇರಬೇಕಾಗುತ್ತೆ, ಡ್ರೈವಿಂಗ್ ಲೈಸೆನ್ಸ್, ನಿಮಗೆ ಡ್ರೈವಿಂಗ್ ಬರಬೇಕಾಗುತ್ತೆ. DL ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಈ ಒಂದು ಪ್ಯೂನ್ ಹುದ್ದೆಗೆ ನೀವು SSLCಯನ್ನು ಪಾಸ್ ಮಾಡಿರಬೇಕಾಗುತ್ತೆ. ನಿಮಗೆ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕಾಗತ್ತೆ. ಓಕೆನಾ. ಮತ್ತು ಕನಿಷ್ಠ ವಯೋಮಿತಿ ಏನಾಗಿರಬೇಕು ಅಂತಂದರೆ ನೀವು 18 ವರ್ಷದ ಮೇಲ್ಪಟ್ಟಂಥವರಾಗಿದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಗರಿಷ್ಠ ವಯಸ್ಸು ಮ್ಯಾಕ್ಸಿಮಮ್ ಎಷ್ಟು ಏಜ್ ಆಗಿರಬೇಕು ನಿಮಗೆ ಅಂತಂದರೆ ಜನರಲಿಗೆ ಬಂದುಬಿಟ್ಟು 35 ವರ್ಷ, 3A 3B 2A 2Bಗೆ ಬಂದುಬಿಟ್ಟು 38 ವರ್ಷ, SC STಗೆ 40 ವರ್ಷ ಆಗಿರಬೇಕಾಗತ್ತೆ. ಸ್ಟಾರ್ಟಿಂಗ್ ಡೇಟ್ ಏನು ಅಂತ ಅಂದರೆ ಇದೇ ತಿಂಗಳು ಮಾರ್ಚ್ 13 ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಎಂಡಿಂಗ್ ಡೇಟ್ ಬಂದುಬಿಟ್ಟು ಏಪ್ರಿಲ್ 12ರ ಒಳಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಹಾಗಾದರೆ ಎಲ್ಲಿ ಅಪ್ಲಿಕೇಶನ್ನ ಹಾಕಬೇಕು, ಹೇಗೆ ಹಾಕಬೇಕು ಅಂತಂದರೆ ಈ ಒಂದು ಯಾದಗಿರಿ ಕೋರ್ಟ್ದು ಅಫಿಷಿಯಲ್ ವೆಬ್ಸೈಟ್ ಇದೆ. ನಾನು ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ. yadgiri.courts.government.in ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ನಾನು ಈ ವಿಡಿಯೋ ಎಂಡಿಂಗಲ್ಲಿ ಆ ವೆಬ್ಸೈಟಲ್ಲಿ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಓಕೆನಾ. ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತು ಆಯ್ಕೆ ವಿಧಾನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ, ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತಂದರೆ ನಿಮಗೆ ಒಂದು ಎಕ್ಸಾಮಿನೇಷನ್ ಇರುತ್ತೆ, ಅದಾದ ನಂತರ ಒಂದು ಇಂಟರ್ವ್ಯೂ ಇರುತ್ತೆ. ಅವೆರಡನ್ನೂ ಕೂಡ ನೀವು ಪಾಸ್ ಆದರೆ ನಿಮಗೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಓಕೆನಾ. ಸ್ಯಾಲ್ರಿ ಬಂದ್ಬಿಟ್ಟು ಪ್ರೋಸೆಸ್ ಸರ್ವರ್ಗೆ 31,775 ರೂಪಾಯಿಂದ ಹಿಡಿದು 61,300 ರೂಪಾಯಿವರೆಗೂ ಕೂಡ ನಿಮ್ಮ ಸ್ಯಾಲ್ರಿ ಇರುತ್ತೆ. ಪ್ಯೂನ್ ಹುದ್ದೆಗೆ 27,000ದಿಂದ 46,675 ರೂಪಾಯಿ ನಿಮ್ಮ ಸ್ಯಾಲ್ರಿ ಆಗಿರುತ್ತೆ. ಓಕೆನಾ. ಅಪ್ಲಿಕೇಶನ್ ಫೀಸ್ ಇದೆಯಾ ಅಂತಂದರೆ ಇದೆ. ಜನರಲ್ಲಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. 2A 2B 3A 3Bಗೆ 100 ರುಪೀಸು, SC STಗೆ ಕೂಡ 100 ರುಪೀಸ್. ಓಕೆನಾ. ಇದು ಯಾದಗಿರಿನಲ್ಲಿ ನಿಮಗೆ ಕೆಲಸ ಇರುವಂಥದ್ದು, ಯಾದಗಿರಿ ಕೋರ್ಟಲ್ಲಿ. ಓಕೆನಾ. ಜಿಲ್ಲಾ ನ್ಯಾಯಾಲಯದಲ್ಲಿ ನಿಮ್ಮ ಒಂದು ಕೆಲಸ ಇರುತ್ತೆ. ಸೊ ಈ ಕಲ್ಯಾಣ ಕರ್ನಾಟಕದವರಿಗೆ ಈ ಒಂದು ಹುದ್ದೆ ಆದ್ಯತೆ ಇರುತ್ತೆ. ಸೊ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಥಳ ಬಂದುಬಿಟ್ಟು ಯಾದಗಿರಿ, ಮತ್ತು ಕ್ವಾಲಿಫಿಕೇಷನ್ ಎಲ್ಲನೂ ಕೂಡ ಹೇಳಿದ್ದೀನಿ, ಸ್ಯಾಲ್ರಿ ಎಷ್ಟಿರುತ್ತೆ ಹೇಳಿದ್ದೀನಿ, ಫೀಸ್ ಕೂಡ ಹೇಳಿದ್ದೀನಿ. ಓಕೆನಾ. ಆ ಒಂದು ಅಫಿಷಿಯಲ್ ವೆಬ್ಸೈಟು ನಾನು ಮುಂದೆ
ತೋರಿಸ್ತೀನಿ. ಆ ವೆಬ್ಸೈಟ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲೇ ಅದೇ ವೆಬ್ಸೈಟಲ್ಲಿ ನಿಮಗೆ ನೋಟಿಫಿಕೇಷನ್ ಇರೋ ಅಂಥದ್ದು ಅಫಿಷಿಯಲ್ ನೋಟಿಫಿಕೇಷನ್ನು. ಈ ಪ್ರೋಸೆಸ್ ಸರ್ವರ್ಗೆ ಸಪ್ರೇಟ್ ನೋಟಿಫಿಕೇಷನ್ ಇದೆ, ಪ್ಯೂನ್ಗೆ ಸಪ್ರೇಟ್ ನೋಟಿಫಿಕೇಷನ್ ಇದೆ. ನೀವು ಬೇಕು ಅಂತಂದರೆ ಎರಡನ್ನೂ ಕೂಡ ನೀಟಾಗಿ ಓದ್ಕೊಂಬಿಟ್ಟು ಆಮೇಲೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ನ ಯಾವ ರೀತಿಯಾಗಿ ಹಾಕೋದು ಅಂತಲೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದಷ್ಟನ್ನು ನೋಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇದೇ ಥರ ಜಾಬ್ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ವೀಡಿಯೋಸ್ ಅಷ್ಟೇ ನಮ್ಮ ಚಾನಲಲ್ಲಿ ಬರುವಂಥದ್ದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು, ಯಾವ ವೆಬ್ಸೈಟು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮೊದಲನೇದಾಗಿ ನಾನು ಸ್ಕ್ರೀನ್ ಮೇಲೆ ಏನು ಲಿಂಕ್ ಕೊಟ್ಟಿದ್ದೀನಿ ಇದು ಡಿಸ್ಕ್ರಿಪ್ಷನಲ್ಲಿದೆ. ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಈ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಹೌ ಟು ಅಪ್ಲೈ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನೋಟಿಫಿಕೇಷನ್ನ ನೋಡ್ಬೋದು, ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಅದೇ ಥರ ಹೌ ಟು ಮೇಕ್ ಆನ್ಲೈನ್ ಪೇಮೆಂಟ್ ಅದು ಕೂಡ ಇದೆ. ನೀವು ಎಲ್ಲನೂ ಕೂಡ ನೋಡ್ಬೋದು ಒಂದು ಸರ್ತಿ. ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪ್ರೋಸೆಸ್ ಸರ್ವರ್ ಅಂತ ಇದೆ. ಸೊ ನೋಟಿಫಿಕೇಷನು ಇಲ್ಲಿ ಇದೆ. ಕ್ಲಿಕ್ ಹಿಯರ್ ಟು ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡಬೇಕು ಅಂತ ಅಂದರೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅದೇ ಥರ ಪ್ಯೂನ್ ಪೋಸ್ಟಿಗೂ ಅಷ್ಟೇ ಇಲ್ಲಿ ನೋಟಿಫಿಕೇಷನ್ ಕೂಡ ಇದೆ, ಹಾಗೆ ಅಪ್ಲೈ ಮಾಡೋ ಲಿಂಕ್ ಕೂಡ ಇಲ್ಲೇ ಇದೆ, ನೀವು ಅಪ್ಲೈ ಮಾಡ್ಬೋದು. ಈಗ ನಾನು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಪ್ರೋಸೆಸ್ ಸರ್ವರ್ಗೆ. ಸೊ ಈ ರೀತಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸು ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಅಂತಂದರೆ ಎಷ್ಟು ಫೋಟೋದು ಮತ್ತು ಸಿಗ್ನೇಚರ್ದೆಲ್ಲ ಡೈಮೆನ್ಷನ್ ಎಷ್ಟಿರಬೇಕು, ಅದೇ ರೀತಿ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಓಕೆನಾ. ಮೇಲ್ಗಡೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಮೇಲ್ಗಡೆ ಬ್ಲೂ ಕಲರ್ ಬಟನ್ ಇದೆಯಲ್ಲ, ಆ ಒಂದು ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಇದನ್ನು ಓದೋದಿದ್ರೆ ನೀವು ಪೂರ್ತಿಯಾಗಿ ಓದ್ಕೊಳ್ಬೋದು. ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಅಕ್ಸೆಪ್ಟ್ ಮೇಲೆ ಆ ಒಂದು ಬಾಕ್ಸ್ ಏನಿರುತ್ತೆ ಅದನ್ನು ಟಿಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ನಾನು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ. ಸೊ ನೋಡ್ಬೋದು ನೀವಿಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ನೇಮ್ ಇದೆ, ನೇಮ್ ಆಫ್ ದ ಅಪ್ಲಿಕೆಂಟ್ ಇನ್ ಫುಲ್ ಅಂತ ಇದೆ. ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರೋ ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದನ್ನೇ ಹಾಕಬೇಕಾಗುತ್ತೆ. ನೇಮ್ ಆಫ್ ದಿ ಫಾದರ್, ನಿಮ್ಮ ತಂದೆ ಹೆಸರು, ಜೆಂಡರ್ ಯಾವುದಿರುತ್ತೆ, ಮೇಲ್ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್, ಡೇಟ್ ಆಫ್ ಬರ್ತ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಕೆಟಗರಿ ಕ್ಲೈಮ್ಡ್ ಅಂತಂದರೆ ನೀವು ಯಾವ ಕೆಟಗರಿಗೆ ಬರ್ತೀರಾ ಆ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗುತ್ತೆ. ಅಂದರೆ RD ನಂಬರು. ಆರ್ ಯು ಅಪ್ಲೈಯಿಂಗ್ ಫಾರ್ 371J ಹೈದ್ರಾಬಾದ್ ಕರ್ನಾಟಕ ರೀಜನ್ ಅಂತ ಇದೆ. ಸೊ ನೀವು ಅಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಟಿಕ್ ಮಾಡಿಬಿಟ್ಟು ಏನು ಓಕೆ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವುದಾದ್ರೂ ರಿಸರ್ವೇಷನ್ ಇದೆಯಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ರೂರಲ್ ಆಗಿದ್ದರೆ ರೂರಲ್ ಬಾಕ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗತ್ತೆ. ಸೊ ಅದೇ ಥರ ಬೇರೆನೂ ಕೂಡ ನಿಮಗೆ ಡಿಸಬಿಲಿಟಿ ಇದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕೋಟಾ ಇದ್ದರೆ ಕನ್ನಡ ಮೀಡಿಯಮ್ ಕೋಟಾ, ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಅದೇನಾದರೂ ಇದ್ದರೆ ಈ ಬಾಕ್ಸ್ಗಳಲ್ಲಿ ಟಿಕ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಈ ಥರ ನೀವು ರಿಸರ್ವೇಷನ್ ಅಥವಾ ಕೋಟಾಗಳೇನಾದರೂ ಇತ್ತು ಅಂತ ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಪೂರ್ತಿಯಾಗಿ ಏನೇನೆಲ್ಲ ಡೀಟೇಲ್ಸ್ ಕೇಳುತ್ತೆ ಅದನ್ನು ನೀಟಾಗಿ ಕೊಡಬೇಕಾಗುತ್ತೆ, ಯಾವುದೇ ಮಿಸ್ಟೇಕ್ ಮಾಡ್ದೇನೆ. ಮ್ಯಾರಿಡಾ ಅನ್ಮ್ಯಾರಿಡಾ ಅದನ್ನು ಕೂಡ ನೀವು ಕೊಡಬೇಕಾಗತ್ತೆ. ಓಕೆನಾ. ಇದಷ್ಟು ಫಿಲ್ ಮಾಡಿದ್ದಾದಮೇಲೆ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ಗಳನ್ನ ಕೇಳುತ್ತೆ. ಸೊ ಅಡ್ರೆಸ್ ಡೀಟೇಲ್ಸ್ ಏನೇನು ಇದೆ ಅದನ್ನು ಕೊಡಬೇಕಾಗತ್ತೆ. ನೀವು ಎಲ್ಲಿದ್ದೀರಾ ಏನು ಅಂತ ಎಲ್ಲ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ID, ಡ್ರೈವಿಂಗ್ ಲೈಸೆನ್ಸ್ದು ನಂಬರು ಎಲ್ಲನೂ ಕೂಡ ಕೇಳುತ್ತೆ. ಅದೆಲ್ಲ ನೀಟಾಗಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಓಕೆನಾ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್
ಕಮೆಂಟ್ ಮಾಡಿ. ಸೊ ಈ ಥರ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಪೂರ್ತಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಏನು ಅಂತ ಹೇಳ್ಬಿಟ್ಟು. ನಾನು ಅಪ್ಲೈ ಮಾಡ್ತಾಯಿಲ್ಲ, ಹಾಗಾಗಿ ನಾನು ಸುಮ್ಮನೆ ಹೇಳಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.